ಏಪ್ರಿಲ್ ತಿಂಗಳಲ್ಲಿ ಆಸ್ತಿ ತೆರಿಗೆ ಪಾವತಿ ಮಾಡಿದರೆ ಶೇಕಡ 5% ರಿಯಾಯಿತಿ ಸಿಗುತ್ತೆ. ಇದೇ ಕಾರಣಕ್ಕೆ ಪ್ರತಿ ವರ್ಷ ಏಪ್ರಿಲ್ ಬಂದರೆ ಸಾಕು ಮಹಾನಗರ ಪಾಲಿಕೆಯ ಕಂದಾಯ ವಿಭಾಗದ ಕೌಂಟರ್ನಲ್ಲಿ ನೂಕುನುಗ್ಗಲು ಏರ್ಪಡುತ್ತೆ. ಇನ್ನು ಈ ಖಾತೆ ಅಂದರೆ ಎಲೆಕ್ಟ್ರಾನಿಕ್ ಖಾತೆ ಮಾಡಿಸ್ಬೇಕು ಅನ್ನೋ ಆದೇಶ ಸಹ ಹೊರಬಿದ್ದಿದೆ. ಆದರೆ ಈ ಎಲೆಕ್ಟ್ರಾನಿಕ್ ಖಾತೆಯನ್ನು ಯಾರು ಮಾಡಿಸ್ಬೇಕು? ಆಸ್ತಿ ತೆರಿಗೆ ಕಟ್ಟಬೇಕಾ? ಕಟ್ಟಿದ ಬಳಿಕ ಈ ಖಾತೆಯನ್ನು ಮಾಡಿಸ್ಬೇಕಾ? ಅಥವಾ ಸೈಟು ಮನೆ ಮಾರಾಟ ಮಾಡೋರು ಮಾತ್ರ ಈ ಖಾತೆ ಮಾಡಿಸ್ಬೇಕಾ? ಇಲ್ಲ ಬ್ಯಾಂಕ್ ಲೋನ್ ತಗೊಳ್ಳೋರು ಈ ಖಾತೆ ಮಾಡಿಸ್ಬೇಕಾ? ಈ ಗೊಂದಲ ಇವತ್ತಿಗೂ ಮುಂದುವರೆದಿದೆ. ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ನೂಕುನುಗ್ಗಲು ಏರ್ಪಟ್ಟಿದೆ. ಸರ್ವರ್ ಕೈ ಕೊಡ್ತಾ ಇದೆ. ಸಿಬ್ಬಂದಿಗೂ ಏನು ಮಾಡಬೇಕು ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ. ಸೊ ಈ ಸ್ವತ್ತು ಮತ್ತು ಈ ಖಾತೆದು ಇವತ್ತೆಲ್ಲ ಮಾಡ್ತಾ ಇರೋದು ಸರ್ಕಾರದಿಂದ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳ್ಬೋದು. ಆದರೆ ಇದಕ್ಕೆ ಪ್ರತಿಯೊಂದಕ್ಕೂ ಮೂಲತಃ ಅವ್ರು ಏನು ಒಂದು ತಯಾರಿ ಮಾಡ್ಕೊಂಡು ಮಾಡಿದರೆ ಚೆನ್ನಾಗಿತ್ತು. ಮಾಡಿದ್ದಾರೆ, ಒಂದೇ ಸರಿಗೆ ಎಲ್ಲ ರಶ್ ಆಗಿರೋದ್ರಿಂದ ಇಲ್ಲಿ ಸರ್ವರ್ ಪ್ರಾಬ್ಲಮ್ ಆಗ್ತಾಯಿದೆ. ಮತ್ತು ಮೇಲಾಗಿ ಈಗ ಎಲ್ಲರೂ ಸ್ಟಾಫ್ಗಳಲ್ಲಿ ಅವ್ರು ಬೇರೆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು, ಈ ಕೆಲಸ ಆ ಕೆಲಸ ಎರಡೂ ಒಟ್ಟಿಗೆ ಮಾಡ್ತಾ ಇರೋದ್ರಿಂದ ಅವರಿಗೆ ನಮಗೆ ಗೊಂದಲ ಆಗ್ತಾಯಿದೆ. ಹಾಗಾಗಿ ಸ್ವಲ್ಪ ರಶ್ ಆಗಿರೋದ್ರಿಂದ ಸ್ವಲ್ಪ ಕಾಲಾವಕಾಶ ಬೇಕು, ನಮಗೆ ಟೈಮ್ ಕೊಡಿ ಅಂತ ಕೇಳ್ತಾರೆ. ಈಗ ಬಂದವರಿಗೆ ಅವರು ಅನಿವಾರ್ಯತೆಯಿಂದ ಅವರು ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಆಯಿತು ನಾಳೆ ಬರ್ರಿ, ನಾಡ್ದು ಬರ್ರಿ, ಆಚೆ ನಾಡ್ದು ಬರ್ರಿ ಅನ್ನೋದು. ಅಷ್ಟರಲ್ಲೇ ಮತ್ತೊಂದು 10, 20, 50 ಅಪ್ಲಿಕೇಶನ್ ಬಂದಿರ್ತವೆ. ಅವನ್ನು ಕೂಡ ಸರಿದೂಗಿಸ್ಬೇಕು, ಇದು ಕೂಡ ಸರಿದೂಗಿಸ್ಬೇಕು. ಇವತ್ತು ಜನಗಳಿಗೆ ಒಂದು ಹೆಚ್ಚಿನ ಒಂದು ಅನುಕೂಲ ಮಾಡಿಕೊಟ್ಟಿರೋ ಉದ್ದೇಶ ಅಂದರೆ ಅವರವರ ಸ್ವತ್ತುಗಳನ್ನು ಅವರವರು ಬಂದೋಬಸ್ತ್ ಮಾಡ್ಕೋಬೇಕು, ಅವರವರು ಸ್ವತ್ತುಗಳನ್ನು ನೀಟಾಗಿ ಕ್ಲೀನಾಗಿ ಅವ್ರವ್ರ ಹೆಸರಲ್ಲಿ ಇಟ್ಕೋಬೇಕು ಅನ್ನೋ ದೃಷ್ಟಿಯಿಂದ ಈ ಕೆಲಸ ಮಾಡಿದರೆ ಇದು ಒಂದು ಒಳ್ಳೆ ಕೆಲಸನೇ. ಆದರೆ ಏನಪ್ಪ ಅಂದರೆ ಸರಿಯಾದ ರೀತಿಯಿಂದ ಕ್ರಮ ವಹಿಸ್ಕೊಂಡು ಮಾಡ್ಕೊಂಡು ಆಮೇಲೆ ತದನಂತರ ಇದನ್ನು ರಿಲೀಸ್ ಮಾಡಿದರೆ ಒಳ್ಳೆಯದಿತ್ತು. ಆವಾಗ ಸಶಸ್ತ್ರಾಗಿ ಎಲ್ಲ ಕೆಲಸನೂ ಆಗೋದು. ಇವತ್ತು ನೋಡಿದರೆ ಆ ಕೆಲಸ ಈ ಕೆಲಸ ಎಲ್ಲ ಒಟ್ಟಿಗೆ ಮಾಡ್ತಾ ಇರೋದ್ರಿಂದ ಇವರಿಗೆ ಸರ್ವರ್ ಪ್ರಾಬ್ಲಮ್ ಆಗ್ತಾಯಿದೆ. ಸ್ಟಾಫ್ಗಳು ಗೊಂದಲ ಇದೆ, ಸ್ಟಾಫ್ಗಳು ಕೊರತೆಯೂ ಕೂಡ ಇದೆ. ಹಾಗಾಗಿ ಸ್ಟಾಫ್ಗಳನ್ನು ಜಾಸ್ತಿ ತೊಗೋಬೇಕು, ಮತ್ತು ಮೇಲಾಗಿ ಹೆಚ್ಚಿನಾಗಿ ಮತ್ತು ಎಲ್ಲ ಟೇಬಲ್ ವರ್ಕ್ಸು ಜಾಸ್ತಿ ಮಾಡಬೇಕು, ಫೀಲ್ಡ್ ವರ್ಕು ಜಾಸ್ತಿ ಮಾಡಬೇಕು. ಇಲ್ಲಿ ಆಸ್ತಿ ತೆರಿಗೆ ಕಟ್ಟಕ್ಕೆ ಬಂದಿದ್ದೀವಿ. ಇಲ್ಲಿ ತುಂಬ ಕ್ಯೂ, ಅವ್ರದ್ದು ಸರ್ವರೇ ಪ್ರಾಬ್ಲಮ್ಮು ತುಂಬ. ಆದ್ದರಿಂದ ಇಲ್ಲಿ ಬರೋ ಜನಕ್ಕೆ ಡ್ಯೂಟಿ ಮೇಲೆ ಬಂದಿರ್ತಾರೆ, ಪಾಪ ಅವ್ರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಆದ್ದರಿಂದ ಇದಕ್ಕೆ ಯಾವ್ದಾರ ಪರಿಹಾರ ಕಲ್ಪಿಸ್ಕೊಡ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ, ಸಹಕಾರ ಮಾಡಬೇಕು ಅಂತ ಕೇಳ್ಕೊತೀನಿ. ಡೈಲಿ ದಿನ ಇದೇ ಗೊಂದಲ ಆಗ್ತಾಯಿದೆ, ಇದನ್ನು ಪರಿಹಾರ ಮಾಡಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಜಾಸ್ತಿ ಕೌಂಟ್ ಈ ಆಸ್ತಿ ತೆರಿಗೆ ನಿಜವಾಗ್ಲೂ ಇಲ್ಲಿ ಜನಗಳಿಗೆ ಭಾಳ ತೊಂದರೆ ಆಗ್ತಾಯಿದೆ. ಈ ಸರ್ಕಾರ ನಿಜವಾಗ್ಲೂ ಇದು ಗೊಂದಲದ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದೆ. ಇದರಲ್ಲಿ ನಿಜವಾಗ್ಲೂ ಈಗ ಅವರು ಆಸ್ತಿ ಎಲ್ಲರೂ ಮಾಡಬೇಕು, ಆಸ್ತಿ ತೆರಿಗೆ ಕಟ್ಟಬೇಕು ಅಥವಾ ಈ ಖಾತೆ ಮಾಡಿಸ್ಬೇಕು ಅನ್ನೋದೇ ಗೊಂದಲ. ಈಗ ಏನು ಆಸ್ತಿ ತೊಗೊಳ್ಳೋರು ಅಥವಾ ಕೊಳ್ಳೋರು ಅಥವಾ ಕೊಡೋರು ಮಾತ್ರ ಅದನ್ನು ಈ ಖಾತೆ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅದೇನೋ ಲೋನ್ಗಿನ್ ಬೇಕಿದ್ದರೂ ಈ ಖಾತೆ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಗೊಂದಲದ ಪರಿಸ್ಥಿತಿ ಇದೆ. ಇದು ನಿಜವಾಗ್ಲೂ ಸರ್ಕಾರ ಇದು ಜನಗಳಿಗೆ ಒಂದು ಟೋಪಿ ಹಾಕೋಂಥ ವ್ಯವಹಾರ ಮಾಡ್ತಾ ಇದೆ. ಇದು ನಿಜವಾಗ್ಲೂ ಇದು ಯಾರಿಗೂ ಇದರಲ್ಲಿ ಈ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಈ ಗೊಂದಲ ನಿವಾರಣೆ ಮಾಡಿಕೊಡ್ಬೇಕು, ಸರ್ಕಾರ ನಿವಾರಣೆ ಮಾಡಿಕೊಡ್ಬೇಕು. ಇದರಲ್ಲಿ ಭಾಳ ತೊಂದರೆ ಆಗ್ತಾಯಿದೆ. ಹೌದು, ಯಾವಾಗ ನೋಡಿದ್ರು ಸರ್ವರ್ ಪ್ರಾಬ್ಲಮ್ ಇದೆ. ಸರ್ಕಾರದಿಂದ ಏನೋ ಒಂದು ಕರೆಕ್ಟಾದ ಮಾಹಿತಿ ಇಲ್ಲ. ಯಾವಾಗ ನೋಡಿದ್ರು ಸರ್ವರ್ ಪ್ರಾಬ್ಲಮ್ಮು, ಇವತ್ತು ಬನ್ನಿ ನಾಳೆ ಬನ್ನಿ ಅಂತ ಜನಗಳಿಗೆ ಓಡಾಡಿಸೋದು ಕೂಡ ಇದು ಭಾಳ ಒಂದು ಕೆಟ್ಟ